ವೀಕ್ಷಕರೇ, ಎಲ್ಲರಿಗೂ ಕಲ್ಲಿನಲ್ಲಿ ಟಿವಿಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ. ಏನಪ್ಪ ಇವತ್ತಿನ ವಿಷಯ ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ನೀವು ಬೆಲ್ ಐಕನ್ ಒತ್ತಿದಲ್ಲಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನಿಮಗೆ ಕಾಣುತ್ತೆ, ಅದನ್ನ ಪ್ರೆಸ್ ಮಾಡಿ. ನೀವು ಪ್ರೆಸ್ ಮಾಡಿದಲ್ಲಿ ನಾನು ಹಾಕುವ ಎಲ್ಲ ವಿಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ಕೂಡಲೇ ನೀವು ನನ್ನ ವಿಡಿಯೋಸ್ನ ನೋಡಬಹುದು ಸ್ನೇಹಿತರೆ. ಈಗ ಬನ್ನಿ ಇವತ್ತಿನ ವಿಷಯ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಅಕ್ಟೋಬರ್ 1 ಹಿರಿಯ ನಾಗರಿಕ ದಿನಾಚರಣೆಯಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಹಿರಿಯ ನಾಗರಿಕರಿಗೆ. ಏನಪ್ಪಾ ಸಿಹಿ ಸುದ್ದಿ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ, ಇದುವರೆಗೂ ಎಷ್ಟು ಜನ ಇದ್ದಾರೆ ಹಿರಿಯ ನಾಗರಿಕರು ಅಂತ ಹೇಳಿದ್ರೆ 57,90,000 ಹಿರಿಯ ನಾಗರಿಕರಿದ್ದು, ಇದುವರೆಗೂ ನಾವು ಅಂದ್ರೆ ಸರ್ಕಾರದಿಂದ 50,69,000 ಓಲ್ಡ್ ಏಜ್ ಪೆನ್ಷನ್ ಕೊಡ್ತಾ ಇದಾರಂತೆ. ಅದರಲ್ಲಿ ನೋಡಿ 7,000 ಕೋಟಿ ವೃದ್ಧಾಪ್ಯ ವೇತನವನ್ನು ಅವರು ಕೊಡ್ತಾ ಇದಾರಂತೆ. ಇದೊಂಥರ ಪುಣ್ಯದ ಕೆಲಸ. ಆದ್ರೆ ಇನ್ನು ಉಳಿದವರಿಗೆ ಎಲ್ಲೋಗ್ತಾ ಇದೆ, ಎಲ್ಲರಿಗೂ ಕೊಟ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಲ್ವಾ ಸ್ನೇಹಿತರೆ, ಅದು ನನ್ನ ಅಭಿಪ್ರಾಯ. ಹಾಗೆ ನೋಡಿ, ಇಡೀ ರಾಜ್ಯದಲ್ಲಿ 63 ವೃದ್ಧಾಶ್ರಮಗಳನ್ನ ಇದೆಯಂತೆ, ವೃದ್ಧಾಶ್ರಮಗಳು ನಡೆಸ್ತಾ ಇದಾರಂತೆ. ಅದರಲ್ಲಿ 1,575 ಹಿರಿಯ ನಾಗರಿಕರು ಇದ್ದಾರಂತೆ. ಎಷ್ಟೋ ಲಕ್ಷ ಕೋಟಿ ಇರಬೇಕಾದ್ರೆ ಬರೀ 1,575 ಹಿರಿಯ ನಾಗರಿಕರು ಏನೂ ಅಲ್ಲ ಬಿಡಿ, ನನ್ನ ಅನಿಸಿಕೆ. ಹಾಗೇನೆ ನೋಡಿ, ಕೇಂದ್ರ ಸರ್ಕಾರದಿಂದ 42 ವೃದ್ಧಾಶ್ರಮಗಳಿದೆಯಂತೆ. ಅದರಲ್ಲಿ 1,550 ಹಿರಿಯ ನಾಗರಿಕರು ಇದ್ದಾರಂತೆ. ಹೆಬ್ಬಾಳ್ಕರ್ ಅವರು ಒಂದು ಒಳ್ಳೆಯ ಮಾತನ್ನು ಸಹ ಹೇಳಿದ್ರು. ನೀವು ಹಿರಿಯರಿದ್ರೇನೆ ನೀವು ಹಾಕಿಕೊಟ್ಟ ಹಾದಿಯಲ್ಲೇ ನಾವು ಸಾಕ್ತಾ ಇರೋದು, ನಿಮ್ಮ ಆಶೀರ್ವಾದದಿಂದನೇ ನಾವು ಇವತ್ತು ಈ ತರ ಮಾಡ್ತಾ ಇರೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಹಾಗೇನೆ ಅದ್ರ ಜೊತೆಗೆ ಇನ್ನೊಂದನ್ನು ಸಹ ಹೇಳಿದ್ರು. ಅವರು ಹೆಲ್ಪ್ ಲೈನ್ ಸಹ ಬಿಟ್ಟಿದಾರಂತೆ. ಹೆಲ್ಪ್ ಲೈನ್ ಏನಿರ್ತಾರಲ್ವಾ ಅಂತವ್ರಿಗೂ ಸಹ 50% ಅಷ್ಟು ಹೆಚ್ಚಳ ಅವರಿಗೆ ಗೌರವಧನವನ್ನು ಕೊಡ್ತಾ ಇದಾರಂತೆ. ಹಾಗೆ ನೋಡಿ, ಈಗ ಆಲ್ರೆಡಿ 60 ವರ್ಷ ಮೇಲ್ಪಟ್ಟವರಿಗೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಏನಿದೆ ಅದನ್ನು ಸಹ ಕೊಡಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ಮಾಡ್ತಾ ಇದಾರಂತೆ. ಅದು ಕೊಟ್ರೆ ತುಂಬಾನೇ ಒಳ್ಳೇದಾಗುತ್ತೆ, ಅದು ನನ್ನ ಅಭಿಪ್ರಾಯ. ಹಾಗೇನೆ ಎಷ್ಟೋ ಈಗ ನೋಡಿ, ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಹಿರಿಯ ನಾಗರಿಕರು ಏನಿರ್ತಾರೆ, ಅವರು ರಿಟೈರ್ಡ್ ಆದ್ಮೇಲೆ ಅವರಿಗೂ ಸಹ ರಿಟೈರ್ಡ್ ಅಂತ ಇರುತ್ತೆ. ಅವ್ರಿಗೂ ರಿಟೈರ್ಡ್ ಆದ್ಮೇಲೆ ಪಾಪ ಅವ್ರಿಗೆ ಏನು ಓಲ್ಡ್ ಏಜ್ ಪೆನ್ಷನ್ ಅಂತ ಯಾವುದೇ ತರ ಬರ್ತಾ ಇರೋದಿಲ್ಲ. ಅಂತವ್ರಿಗೂ ಸಹ ಏನೋ ಒಂದು ಸರ್ಕಾರದಿಂದ ಪೆನ್ಷನ್ ಅಂತ ಹೇಳ್ಬಿಟ್ಟು, ಅಂದ್ರೆ ರಿಟೈರ್ಮೆಂಟ್ ಆತರ ಕೆಲಸ ಮಾಡಿ ವರ್ಕ್ ಮಾಡಿ ಅವ್ರು ಏನಾದ್ರು ಆತರ ಆದಾಗ ಅವ್ರಿಗೊಂದು ಏನಾದ್ರು ಎಕ್ಸ್ಟ್ರಾ ಕೊಟ್ರೆ ಅವರಿಗೂ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಒಂದೊಂದ್ಸತಿ ಒಬ್ಬೊಬ್ಬರೇ ಜೀವನನ ನಡೆಸ್ತಾ ಇರ್ತಾರೆ. ಹೌದು ಗೆಳೆಯರೆ. ಹಾಗೇನೆ ನೋಡಿ, ಮೊನ್ನೆ 70 ವರ್ಷದ ಮೇಲ್ಪಟ್ಟವರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲೂ ಸಹ ಯಾರೆಲ್ಲ ಕಾರ್ಡ್ ಇಲ್ಲ ಅವರಿಗೂ ಸಹ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಅವ್ರಿಗೂ ಸಹ ಮೊನ್ನೆ ಅದನ್ನ 70 ವರ್ಷ ಮೇಲ್ಪಟ್ಟಿರೋ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಭಾರತ್ ಅನ್ನುವ ಹೊಸ ಕಾರ್ಡ್ನ ಸಹ ಕೊಡ್ತಾ ಇದ್ದಾರೆ. ಯಾರಿಗೆ ಆಲ್ರೆಡಿ ಇದ್ರೂ ಸಹ ಕಾರ್ಡು ಅದರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳಿದ್ರೆ ಒಂದ್ಸತಿ ಆ ವಿಡಿಯೋನ ನೋಡಿ ಆಯ್ತಾ. ಒಂದ್ಸತಿ ನನ್ನ ಹಳೆ ವಿಡಿಯೋನ ಅಂದ್ರೆ ನನ್ನ ಈ ವಿಡಿಯೋ ಹಿಂದಿನ ವಿಡಿಯೋ ನಾನು ಅದನ್ನ ಮಾಡಿದ್ದೀನಿ, ಅದನ್ನ ಒಂದ್ಸತಿ ನೋಡಿ ಸ್ನೇಹಿತರೆ. ಹಾಗೇನೆ ನೋಡಿ, ನಿಮ್ಮ ಮನೇಲಿ ಯಾರೇ ಇದ್ರೂ ಸಹ ಏಜ್ ಆಗಿರೋರು ಅವರಿಗೊಂದು ಹೆಲ್ಪ್ ಆಗುತ್ತೆ, ಹೋಗಿ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಆರೋಗ್ಯ ಯಾವಾಗಲೂ ಒಂದೇ ತರ ಇರೋದಿಲ್ಲ, ಎಲ್ಲರ ಹತ್ರನೂ ಒಂದೇ ಸಮ ದುಡ್ಡು ಇರೋದಿಲ್ಲ ಅಲ್ವಾ ಗೆಳೆಯರೆ. ಸೊ ಕ್ಯಾನ್ಸರ್ ಆ ಥರ ಎಲ್ಲ ಇರೋರಿಗೆ ಅಥವಾ ಏನಾದರೂ ದೊಡ್ಡ ಕಾಯಿಲೆ ಏನಾದರೂ ಇತ್ತು ಅಂತ ಹೇಳಿದ್ರೆ, ಯಾಕಂದ್ರೆ ಕಾಯಿಲೆ ಕೇಳಿ ಬರಲ್ಲ ಗೆಳೆಯರೆ. ಇವಾಗಿನಿರೋ ಪರಿಸ್ಥಿತಿಲಿ ಯಾವಾಗ ಹೇಗೆ ಏನು ಅಂತ ಏನೂ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲದೂ ಒಂದು ನಮ್ಮ ಹತ್ರ ಅದು ಉಪಯೋಗಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಸೆಕೆಂಡ್ರಿ. ಆದರೆ ನಮ್ಮ ಹತ್ರ ಇಂಥದ್ದಿಲ್ಲ ಅನ್ನೋಗೆ ಇರಬಾರ್ದು. ಏನು ಗೌರ್ಮೆಂಟ್ ಇಂದ ಸವಲತ್ತುಗಳು ಕೊಡ್ತಾರೆ ಅದನ್ನ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಹಾಗೇನೆ ನೋಡಿ, ಇದೆಲ್ಲ ನನ್ನ ಅನಿಸಿಕೆ ಗೆಳೆಯರೆ. ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಅವರು ಇನ್ನೊಂದನ್ನ ಹೇಳಿದ್ದಾರೆ ಗೆಳೆಯರೆ, ಯಾವುದೇ ರೀತಿ ಈ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅಕ್ಕಿ ಭಾಗ್ಯ ಯೋಜನೆ ಇರ್ಬೋದು, ಯಾವುದೂ ಸಹ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನನಗಂತೂ ಅನಿಸ್ತಾ ಇರೋದು ಇದು ಯಾವ್ದು, ಯಾಕಂದ್ರೆ ಗೃಹಲಕ್ಷ್ಮಿ ಇನ್ನೂ ಇವಾಗ ಬರುತ್ತೆ, 1 ವೀಕ್ ಆದ್ಮೇಲೆ ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ನಾನು ಇದಕ್ಕೋಸ್ಕರ ಇನ್ನೊಂದ್ಸತಿ ವಿಡಿಯೋ ಮಾಡಿ ನಿಮಗೆ ಇನ್ನೊಂದ್ಸತಿ ನಾನು ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಗೆಳೆಯರೆ. ಹಂಗಾಗಿ ನಾನು ಈ ಒಂದು ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ನೋಡಿ, ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ ಬಂದ್ರೆ ತುಂಬಾ ಒಳ್ಳೇದು ಗೆಳೆಯರೆ. ಬಂದಾಗ ನಾನು ನಿಮಗೆ ವಿತ್ ಪ್ರೂಫ್ ನಿಮಗೆ ನಾನು ಮೆಸೇಜ್ ಅಲ್ಲಿ ತೋರಿಸ್ತೀನಿ ಬಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು, ಸರಿನಾ. ಹಾಗೇನೆ ಯಾರೆಲ್ಲ ಅನ್ನ ಭಾಗ್ಯ ಬರ್ತಾ ಇಲ್ಲ, ಆದ್ರೆ ನೋಡಿ ಒಂದ್ ಹೇಳ್ತೀನಿ, ಯಾರು ರೇಷನ್ 1 ತಿಂಗಳು ಸಹ ಮಿಸ್ ಮಾಡ್ದಲೆ ತಗೋಬೇಕು. ಮಿಸ್ ಮಾಡ್ದಲೆ ತಗೊಂಡ್ರೆ ಮಾತ್ರನೇ ನಿಮಗೆ ಏನ್ ಅನ್ನ ಭಾಗ್ಯ ಹಣ ಏನಿದೆ ಅದು ನಿಮಗೆ ಸಿಗುತ್ತೆ. ಇಲ್ಲ ನೀವು ಮಿಸ್ ಮಾಡಿದ್ದಲ್ಲಿ ನಿಮಗೆ ಅನ್ನ ಭಾಗ್ಯ ಹಣನೂ ಸಿಗೋಲ್ಲ ಆಯ್ತಾ. ಅದನ್ನು ನೀವು ಒಂದ್ಸತಿ ನೋಡ್ಕೊಳ್ಳಿ. ಹಾಗೇನೆ ಈ KYC ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದ್ರೆ ನಾನು ನಿಮಗೆ ಅದನ್ನ ತಿಳಿಸ್ಕೊಡ್ತೀನಿ ಗೆಳೆಯರೆ ಆಯ್ತಾ. ನನ್ನ ಲಾಸ್ಟ್ ವಿಡಿಯೋದಲ್ಲೂ ಸಹ ನೀವು ನೋಡ್ಬೋದು ಈ KYC ಎಲ್ಲ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಆಯ್ತಾ. ಹಾಗೆ ನೋಡಿ ಏನಪ್ಪಾ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ನಮ್ಗೆ 2,500 ಕೋಟಿ ಹೆಚ್ಚಳ ಕೊಡ್ಬೇಕಾಗತ್ತೆ ಹಿರಿಯ ನಾಗರಿಕರಿಗೆ. ಯಾಕಂತ ಹೇಳಿದ್ರೆ ವೃದ್ಧಾಪ್ಯ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಆಲ್ರೆಡಿ ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದೀವಿ. ನಾವು ಏನಾದರೂ ಆ ಥರ ಹೆಚ್ಚುವರಿ ಮಾಡ್ಬೇಕಂತ ಹೇಳಿದ್ರೆ ನಮಗೆ 2,000 ಕೋಟಿ ಹೆಚ್ಚಳ ಮಾಡಬೇಕಾಗತ್ತೆ. ಸೊ ಇದನ್ನ ನಾವು ಆಲ್ರೆಡಿ ಹಿರಿಯ ನಾಗರಿಕರು ಚೆನ್ನಾಗಿರ್ಲಿ, ಎಲ್ಲರೂ ಚೆನ್ನಾಗಿದ್ರೇನೆ ನಾವಿರೋದು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಏನಿದೆ 2 ಸಹ ಚಿಂತನೆ ಮಾಡ್ಬಿಟ್ಟು ಈ ಒಂದನ್ನ ಯೋಜನೆನ ತರಬೇಕು ಅಂತ ಹೇಳ್ಬಿಟ್ಟು ಚಿಂತನೆ ಮಾಡ್ತಾ ಇದಾರಂತ ಗೆಳೆಯರೆ. ಆದಷ್ಟು ಬೇಗ ಆಗಲಿ, ಎಲ್ಲರಿಗೂ ಪೆನ್ಷನ್ನ ಜಾಸ್ತಿ ಕೊಡೋ ಹಾಗಾಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀವಿ. ಹಾಗೇನೆ ನಿಮಗೆ ಏನಾದರೂ ನಾನು ಹೇಳಿರುವ ವಿಷಯದಲ್ಲಿ ನಿಮಗೆ ಏನಾದರೂ ಸಂದೇಹ ಇದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ.
ತಿಳಿಸಿ. ಯಾಕಂದ್ರೆ ನಂದು ಇನ್ನು ಇದೇ ಫಸ್ಟ್ ಚಾನಲ್, ನೀವು ಬೆಳೆಸಿದ್ರೆ ನಾವು ಬೆಳಿತೀವಿ ಅಲ್ವಾ ಗೆಳೆಯರೆ. ಹಾಗೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಹೀಗೆ ನಮ್ಮ ಮೇಲೆ ಇರ್ಲಿ ಅಂತ ಹೇಳಿ ಕೇಳ್ಕೊಂತ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಗೆಳೆಯರೆ. ಧನ್ಯವಾದಗಳು.